ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಬಂದು ಸರ್ಕಾರಿ ರಸ್ತೆ ನೋಡಿ, ಇಲ್ಲಿ ಎಲೆಕ್ಟ್ರಿಕ್ ಲೈನ್ ಇದೆಯಲ್ಲ, ಈ ಬೇಲಿಯಿಂದ ರಸ್ತೆ ನೋಡಿ, ಈ ಬೇಲಿ ಇಲ್ಲಿ ಇದೆ ನೋಡಿ, ಇಲ್ಲಿಂದ ಇಲ್ಲಿ ತನಕ ಇದು ಒಂದು ಚೈನ್ ರಸ್ತೆ. ಇದು ಬಟ್ ಬೇಲಿ ಬೆಳ್ಕೊಂಡೋದ್ರಿಂದ ಆ ಬೇಲೆನೇ ಹೆಚ್ಚು ಕಡಿಮೆ ಒಂದು 10 ಅಡಿಯಿಂದ 12 ಅಡಿ ಅದೇ ಬೆಳ್ಕೊಂಡಿದೆ. ಬಟ್ ಕ್ಲೀನ್ ಮಾಡಿಸಿದ್ರೆ ವಿಶಾಲವಾದಂಥ ರಸ್ತೆ. ಇದು ಈಸ್ಟ್ ಫೇಸಿಂಗ್. ಇದು ನೋಡಿ, ಈ ಕಟ್ಟೆ ಇದೆಯಲ್ಲ, ಇಲ್ಲಿಂದ ಈ ಕಡೆಗೆ ಲ್ಯಾಂಡ್. ಇದು ಇಲ್ಲಿ ತನಕ ಕೂಡ ರಸ್ತೆನೇ. ಬಟ್ ಇದು ನಾನು ಹೇಳ್ದಂಗೆ ಒಂದು 10 ಅಡಿ ಮೇಲೆ ಇದೆಲ್ಲ ಬೆಳ್ಕೊಂಡಿದೆ. ಬಟ್ ಫೆನ್ಸಿಂಗ್ ಇಲ್ಲೇ ಬರುತ್ತೆ, ನಿಮಗೆ ಫೆನ್ಸಿಂಗ್ ಇಲ್ಲೂ ಬರುತ್ತೆ. 33 ಅಡಿ ರಸ್ತೆ, ಒಂದು ಚೈನ್ ರಸ್ತೆ. ಇದು ಈಸ್ಟ್ ಫೇಸಿಂಗ್. ಇದು ಫಸ್ಟ್ ಪ್ರಯಾರಿಟಿ ಬಂದು ಪೌಲ್ಟ್ರಿ ಫಾರ್ಮ್ಗೆ ಮಾಡ್ದಂಗಿದೆ ಜಾಗ ನೋಡಿ. ಅದೆಲ್ಲ ಅಲ್ಲಿಂದ ಈ ಕಡೆಗೆ ಜಾಗ. ಇದು ಮೈಸೂರು ರಿಂಗ್ ರೋಡಿಂದ 40 ಕಿಲೋಮೀಟ್ರ್ ಆಗುತ್ತೆ. ನಂಜನಗೂಡಿಂದ 20 ಕಿಲೋಮೀಟ್ರ್ ಆಗುತ್ತೆ. ಕಸ್ಬಾ ಲಿಮಿಟೆಲ್ಲ ಬರುತ್ತಿದೆ. ಇದು ರೆಡಿ ಟು ರಿಜಿಸ್ಟ್ರೇಷನ್ ಆಗಿದೆ ನೋಡಿ. ಈ ಏನು ಕಟ್ಟೆ ಇದೆಯಲ್ಲ, ಈ ಕಟ್ಟೆಯಿಂದ ಲಾಸ್ಟ್ ಮರ ಇದೆ, ಹುಣಸೆ ಮರ ಇತ್ತು, ಹುಣಸೆ ಮರ ಇದೆಯಲ್ಲ, ಅಲ್ಲಿಂದ ಈ ಕಡೆಗೆ ಈಸ್ಟ್ ವೆಸ್ಟ್ ತುಂಬ ಲೆಂತ್ ಇದೆ. ಮೋರ್ ದ್ಯಾನ್ 800 ಫೀಟ್ ಇದೆ. ಸೊ ಒಟ್ಟು ಇದು 3 ಎಕರೆ ಜನರಲ್ ಪ್ರಾಪರ್ಟಿ. ಈಸ್ಟ್ ವೆಸ್ಟ್ಗೆ ಇದು ಲೆಂತ್ ಇದೆ ಜಾಗ. ಇದು ಫಸ್ಟ್ ಪ್ರಯಾರಿಟಿ ಬಂದು ಪೌಲ್ಟ್ರಿ ಫಾರ್ಮ್ಗೆ. ಸೊ ಪೌಲ್ಟ್ರಿ ಫಾರ್ಮ್ಗೆ ಈ ಥರ ಜಾಗ ನನ್ನ ತಿಳಿದ ಮಟ್ಟಿಗೆ ಎಲ್ಲೂ ಕೂಡ ಸಿಗಲ್ಲ. ಯಾಕೆಂದರೆ ಲೆಂತ್ ತುಂಬ ಇದೆ ಈಸ್ಟ್ ವೆಸ್ಟ್ಗೆ. ಇದು ನಂಜನಗೂಡು ರಿಜಿಸ್ಟ್ರೇಷನ್ಗೆ ಬರುತ್ತೆ. ಇದು ಮೈಸೂರು ರಿಂಗ್ ರೋಡಿಂದ ಒಂದು 40 ಕಿಲೋಮೀಟ್ರ್ ಆಗುತ್ತೆ ಈ ಒಂದು ಸ್ಪಾಟಿಗೆ. ಮತ್ತು ವಿಲೇಜಿಂದ ಒಂದು 2.5-3 ಕಿಲೋಮೀಟ್ರ್ ಅಂತರದಲ್ಲಿದೆ ಪ್ರಾಪರ್ಟಿ. ಇದು ಜೊತೆಗೆ ಒತ್ತುವರಿನೂ ಕೂಡ ಸ್ವಲ್ಪ ಸಿಗುತ್ತೆ ಹಿಂಭಾಗ. ಬಟ್ ಅದೇನು ಅಂತ ಗೊತ್ತಿಲ್ಲ. ಬಟ್ ತೋರಿಸಿರೋರು ನಮಗೆ ಅಲ್ಲಿ ಒತ್ತುವರಿ ಜಾಗನೂ ಸ್ವಲ್ಪ ಸಿಗುತ್ತೆ ಅಂತ ಹೇಳಿದ್ದಾರೆ. ಬಟ್ RTCಯಲ್ಲಿ ಇದು 3 ಎಕರೆ ಇದೆ. 2 RTC ಬರುತ್ತೆ, 120, 120. ಸೊ ಟೋಟಲ್ ಇದು 3 ಎಕರೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.